ನಾನು ತಪ್ಪು ಮಾಡ್ಬಿಟ್ಟೆ. ನಾನು ಇವಾಗ ತಪ್ಪೇನ್ ಮಾಡಲ್ಲ, ಕರೆಕ್ಟ್ ಆಗಿರ್ತೀನಿ ಅಷ್ಟೇ. ನನಗೆ ಈ ಹೇತ್ ಮೇಲೆ ನೀರು ಹಾಕದೆ ಫ್ಲಶ್ ಮಾಡದೆ ಹೋಗ್ತಾರಲ್ಲ ಅವ್ರಂದ್ರೆ ಆಗಬಾರಲ್ಲ, ಕೆಟ್ಟ ಕೋಪ ಬರುತ್ತೆ. ಹೇಳಬೇಕು ಗುರು, ತಪ್ಪೇನಿಲ್ಲ. ಆದರೆ ಈ ಥರ ಎಲ್ಲ ಅಸಹ್ಯವಾಗಿ ಹೇಳಬೇಕು, ಡೈಲಾಗ್ ಹೇಳಬೇಕು ಅಂದೆ. ತಪ್ಪು ಅನ್ನೋದೆಲ್ಲಾದರೂ ಆಗಿದ್ದರೆ ಅದು ನಿಮ್ಮ ಮನೇಲಿ. ದೊಡ್ಡವರು ಬುದ್ಧಿವಾದ ಹೇಳ್ತಾರೆ, ಸುಮ್ಮನೆ ಅವ್ರ ತೆವಲಿಗೆ ಹೇಳ್ತಾರೆ ಅಂದ್ಕೊಂಡಿದ್ದೆ, ಇಲ್ಲ ಅಂದರೆ ಈ ಥರ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಇನ್ಮೇಲೆ ಇವನು ತಪ್ಪೇ ಮಾಡಲ್ವಂತೆ, ಕರೆಕ್ಟಾಗಿರ್ತಾನಂತೆ. ಮಾತಾಡಬೇಕಾದ್ರೆ ಹಾಳಾಗೋಗ್ಲಿ, ಉಸಿರಾಡ್ಬೇಕಾದ್ರೆ ತಪ್ಪು ಮಾಡ್ತಾನೆ ಇವನು. ಗಾಳಿ ಒಳಗಡೆ ಹಾಗೆ ಎಳ್ಕೊಂಡು ಹಂಗೆ ಹೊರಗಡೆ ಬಿಡ್ತಾನೆ. ಜೋರಾಗಿ ಉಸಿರು ಎಳ್ಕೊಂಡು ಮೂಗಿ ಬುಗಿ ಹಿಡ್ಕೊಂಡು ಅರ್ಧ ಗಂಟೆ ಹಂಗೆ ಗಾಳಿನ ಒಳಗಡೆ ಲಾಕ್ ಮಾಡ್ಕೋಬೇಕು ಮಚ್ಚ. ಅದೇ ಸರಿಯಾದ ಕ್ರಮ. ಇನ್ಮೇಲೆ ನಾವು ಜೀವಂತವಾಗಿರ್ಬೇಕಂದ್ರೆ ಜೀವ ತೆಗೆದು ನಾವೇ ಇರ್ಬೇಕು. ಇವನಿಗೆ ವಿದ್ಯಾಬುದ್ಧಿ ಹೇಳ್ಕೊಟ್ಟಿರೋ ಮಹಾಗುರುಗಳು ಯಾರು? ಅವರ ಪಾದ ಕಮಲಗಳಿಗೆ ಮುಳ್ಳು ಚುಚ್ಚಿ ಗ್ಯಾಂಗ್ರೀನ್ ಆಗ್ಬಿಡ್ಬೇಕು. ಜೀವಂತವಾಗಿರ್ಬೇಕಂದ್ರೆ ಊಟ ಮಾಡಬೇಕು, ನೀರು ಕುಡಿಬೇಕು, ಉಸಿರಾಡಬೇಕು ಗುರು. ಆಗ್ಲೇ ಹೇಳಿದ್ನಲ್ಲ ಆ ಕ್ರಮದಲ್ಲಿ. ಜೀವಂತವಾಗಿರ್ಬೇಕಂದ್ರೆ ಇನ್ನೊಬ್ರು ಜೀವ ತೆಗಿಬೇಕಂತ ಅಲ್ಲ ಕಾಣಪ್ಪ. ಈಗಾಗಲೇ ಸೋಷಿಯಲ್ ಮೀಡಿಯಲ್ಲಿ ಎಲ್ರದ್ದು ಜೀವ ತಿಂತಿದೆಯೇ, ಇನ್ನು ಎಷ್ಟೋ ಜೀವ ಬೇಕು ನಿಂಗೆ. ಸೊ ಹೇಗಿದ್ದೀರಾ ಕ್ರೇಜಿ ಪೀಪಲ್? ನೀವು ನೋಡ್ತಾ ಇದ್ದೀರಾ RC ಕ್ರಿಯೇಷನ್ಸ್. ನಾನು ನಿಮ್ಮ ರೋಸ್ಟರ್. Hi friends, especially girlfriends. This is going to be hard on you. Please do bear for few minutes. ಏನಪ್ಪ ರೀಲ್ಸ್ ಮಾಡೋರು ಬರ್ತಿದ್ದಾರೆ? ಹೆಂಗಂದೇ ಬರ್ಲಿ, ನಮ್ಗ್ಯಾಕೆ? ಏನಿದು ಓಪನಿಂಗ್ ಸ್ಟೇಟ್ಮೆಂಟು? ಇದರಲ್ಲಿ ಏನು ಹೇಳಕ್ಕೆ ಹೊರಟಿದೆಯಾ ತಾಯಿ? ಆ್ಯಸ್ ಎ ಸ್ಕ್ರೀನ್ ಪ್ಲೇ ರೈಟರು ಆ್ಯಂಡ್ ಕೋ ಡೈರೆಕ್ಟ್ರಾಗಿ ಇವರ ವಿಡಿಯೋ ಡಿಕೋಡ್ ಮಾಡೋಣ ಬನ್ನಿ. ಒಂದು ಸೀನು ಓಪನ್ ಆಗ್ತಿದೆ ಅಂದರೆ ಫಸ್ಟು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಒಂದು ಕ್ಯಾರೆಕ್ಟ್ರು ಎಂಟ್ರಿ ಆಗಿದೆ, ಕ್ಯಾರೆಕ್ಟ್ರ್ ಇಂಟ್ರೊಡಕ್ಷನ್ನು, ಅದಕ್ಕೆ ಈ ಡೈಲಾಗು. ಇವನು ರೀಲ್ಸ್ ಮಾಡೋನು, ತುಂಬ ಫೇಮಸ್ಸು, ಎಲ್ರಿಗೂ ಗೊತ್ತು ಅಂತ ನಮಗೆ ಗೊತ್ತು ಮಾಡ್ಸೋಕ್ಕೆ ಈ ಡೈಲಾಗ್, ಓಪನಿಂಗ್ ಡೈಲಾಗ್. ಅಲ್ಲೇ ಇವಳು ಕ್ಯಾರೆಕ್ಟ್ರನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ. ಅವನು ರೀಲ್ ಮಾಡೋನಾದರೂ ಹೆಂಗೆ ಬಂದರು ನನಗೇನು, ಐ ಡೋಂಟ್ ಕೇರ್ ಆಟಿಟ್ಯೂಡ್ ಹೊಡೆದು. ಒಂದು ಆಮ್ಲೆಟ್ ಕೊಡಿ ಸಿಸ್ಟರ್. ಓ, ಮರ್ಯಾದೆ ಎಲ್ಲ ಕೊಡ್ತಿದ್ದಾರೆ, ಪರವಾಗಿಲ್ಲ, ಇದೆಯನ್ನ ಕೊಡ್ತೀನಿ. ಇವಾಗ ಸೀನ್ ಯಾವ್ದ್ರ ಬಗ್ಗೆ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಿರೋದು. ಒಬ್ಬ ರೀಲ್ಸ್ ಮಾಡೋ ಸೆಲೆಬ್ರಿಟಿ ಆಮ್ಲೆಟ್ ತಿನ್ನೋಕೆ ತಳ್ಳೋ ಗಾಡಿ ಹತ್ರ ಬರ್ತಾನೆ ಆ್ಯಂಡ್ ಈ ರೆಸ್ಪೆಕ್ಟ್ಸ್ ಎವ್ರಿ ಒನ್. ಆ್ಯಂಡ್ ಇವಳ ಕ್ಯಾರೆಕ್ಟ್ರು ಇವನು ರೆಸ್ಪೆಕ್ಟ್ ಕೊಟ್ಟಿದ್ದಕ್ಕೆ ಖುಷಿಯಾಗಿ 2 ಪೀಸ್ ಈರುಳ್ಳಿ ಜಾಸ್ತಿ ಹಾಕಿ ಆಮ್ಲೆಟ್ ಹಾಕ್ಕೊಡ್ತಾಳೆ. ತಗೊಳ್ಳಿ ಅನ್ನ. ಈ ಪಾರ್ಟು ಇವಳಿಗೆ ಆಮ್ಲೆಟ್ ಹಾಕೋಕೆ ಬರುತ್ತೆ, ಸುಮ್ಮನೆ ಶೋಕಿಗೆ ರೀಲ್ಸ್ ಮಾಡೋಕ್ಕೆ ಅಂತ ತಳ್ಳೋ ಗಾಡಿ ಹತ್ರ ನಿಂತಿಲ್ಲ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಡೈರೆಕ್ಟ್ರು ಮನ್ಸು ಮಾಡಿದರೆ ಶಾರ್ಪ್ ಕಟ್ ಮಾಡಿ ಟ್ರಾನ್ಸ್ಲೇಷನ್ ಹಾಕಿ ರೆಡಿಮೇಡ್ ಆಮ್ಲೆಟೇ ಕೊಡ್ಬೋದಿತ್ತು. ಬಟ್ ಅಲ್ಲಿ ಆರ್ಟಿಸ್ಟ್ ಟ್ಯಾಲೆಂಟ್ ತೋರ್ಸೋಕ್ಕೆ ಗ್ಯಾಪ್ ಕೊಟ್ಟವನೇ. ನಮ್ಮ ಹತ್ರ ಏನೋ ಗುರು ಬೇಜಾನ್ ಟೈಮ್ ಐತೆ, ಕ್ಯಾಮೆ ಇಲ್ಲ ನಮಗೆ. ಆಮ್ಲೆಟ್ ಮಾಡೋ ಆಟನ ನೋಡ್ತಾ ಕೂರ್ತೀವಿ, ಮ್ಯೂಸಿಕ್ ಹಾಕಿಲ್ಲ, ಅಲ್ಲಿ ಬ್ಲ್ಯಾಂಕ್ ಬಿಟ್ಟವನೇ. ಆ ನಿಶೆಯಲ್ಲಿ ನೀರಸ ನಿರಾಸ ಫೀಲ್ ಇರಲಿ ಅಂತ ನಿರ್ಭಯ ನಿರ್ಲಜ್ಜೆಯಿಂದ ಗ್ಯಾಪ್ ಕೊಟ್ಟಾನೆ. ಎಲ್ಲರೂ ಫೀಲ್ ಇರಲಿ ಅಂತ ಮ್ಯೂಸಿಕ್ ಹಾಕಿದರೆ ಮ್ಯೂಸಿಕ್ದು ಫೀಲಲ್ಲಿ ಆರ್ಟಿಸ್ಟು ಟ್ಯಾಲೆಂಟು ಡೌನ್ ಆಗಬಾರ್ದು ಅಂತ ಗ್ಯಾಪ್ ಕೊಟ್ಟಿರೋದು ಇಲ್ಲಿ ಡೈರೆಕ್ಟ್ರು. ಅವನ ಅಕ್ಕನ ಡೈರೆಕ್ಟ್ರು ನೆಕ್ಸ್ಟ್ ಲೆವೆಲ್ಲು. ಸಿಸ್ಟರ್ ಇದೆಲ್ಲಿಕ್ಕದು? ಈ ಮೇಲ್ ಕ್ಯಾರೆಕ್ಟರ್ ಇಲ್ಲೇನು ಡೆಪಿಕ್ಟ್ ಮಾಡುತ್ತೆ ಅಂದರೆ ಹಸಿವು ಅನ್ನೋದು ಮನುಷ್ಯನಿಗೆ ಬಂದಾಗ ಮನುಷ್ಯ ತಿನ್ನಬೇಕು, ಆ ತಿನ್ನೋದ್ರಲ್ಲಿ ಹಸಿವು ಹೋಗುತ್ತೆ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಗುರು ಡೈರೆಕ್ಟ್ರು. ಆರ್ಟಿಸ್ಟ್ ಮುಖದಲ್ಲಿ 34 ಎಕ್ಸ್ಪ್ರೆಷನ್ಸು. ಹುಡುಗ ಎಷ್ಟು ಅಮಾಯಕ, ತಿಂದು ಕೈ ತೊಳ್ಕೊಂಡು ಫಸ್ಟ್ ಕೈಯಲ್ಲಿ ಬಾಯಿ ಒರೆಸಿ ಆಮೇಲೆ ಶರ್ಟಲ್ಲಿ ಬಾಯಿ ಒರೆಸ್ಕೊಳ್ಳೋದು. ಈ ಪಾರ್ಟು ನಮ್ಮ ದೇಶದಲ್ಲಿ ಎಷ್ಟು ಬಡತನ ಇದೆ ಅನ್ನೋದನ್ನು ತೋರಿಸುತ್ತೆ. ಒಬ್ಬ ಮಧ್ಯಮ ವರ್ಗದ ಸಾಮಾನ್ಯ ಜನರ ಜೀವನವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ ಗುರು ಡೈರೆಕ್ಟರ್. ಅದನ್ನು ಸರಿ ಸಿಸ್ಟರ್, ನಾನು ಬರ್ತೀನಿ. ಎಲ್ಲೋಗ್ತಿದ್ಯಾ? ದುಡ್ಡೆಲ್ಲಿ? ನಾನು ಯಾರಂತ ಗೊತ್ತಾ? ವಿಕ್ಕಿ. ನೀನ್ ಯಾರಂದ್ರೆ ನನ್ಗೇನು? ದುಡ್ಡಿಟ್ಬಿಟ್ಟು ಹೋಗು.
ಸಿಸ್ಟರ್ ನಾಳೆ ಕೊಡ್ತೀನಿ ಸಿಸ್ಟರ್. ಪರವಾಗಿಲ್ಲ ಹೋಗು. ಇಲ್ಲಿ ಎರಡೂ ಕ್ಯಾರೆಕ್ಟರ್ಗಳ ನಡುವೆ ಮಾತಿನ ಚಕಮಕಿ ವಾದಗಳು. ಅವಳ ಕ್ಯಾರೆಕ್ಟ್ರು ಆಟಿಟ್ಯೂಡ್ ಗರ್ಲ್ ಕ್ಯಾರೆಕ್ಟ್ರು. ಸ್ಟಾರ್ಟಿಂಗಲ್ಲಿ ಸ್ಮೂತಿಂದ ಹಂಗೆ ಪೀಕಿಗೆ ಪರ್ಫಾರ್ಮೆನ್ಸು. ನೀನು ಯಾರಾದರೂ ನನಗೇನು ದುಡ್ಡು ಇಟ್ಬಿಟ್ಟು ಹೋಗು. ಈ ಡೈಲಾಗಿಗೆ ಶಿಳ್ಳೆ ಚಪ್ಪಾಳೆಗಳು ನಕ್ಕನ್ ಪೈಸಾ ವಸೂಲಿ. ಆ ಆವಾಜ್ ಹಾಕ್ಬೇಕಾದ್ರೆ ಆ ಕಣ್ಣು, ಆ ಕಣ್ಣಲ್ಲಿ ಆ್ಯಂಗ್ರಿ ಲುಕ್ಕು, ಪರ್ಫಾರ್ಮೆನ್ಸ್ಗೆ ಬರೀ ಕಣ್ಣು ಮತ್ತು ಕೈ ಎರಡನ್ನೇ ಬಳಸಿದಾಳೆ. ಅದು ಆರ್ಟಿಸ್ಟಿಗೆ ಇರೋ ಟ್ಯಾಲೆಂಟು. ತನ್ನ ರೋಷ, ಆಕ್ರೋಶ, ಅಸಹಾಯಕತೆ, ಕೊನೆಗೆ ದಯೆ, ಕರುಣೆ, ಹೀನಾಯ ಭಾವನೆ ಎಲ್ಲ ಒಂದೇ ವಿಡಿಯೋ 4 ಡೈಲಾಗ್ಸಲ್ಲಿ ಎಲ್ಲ ಡೆಲಿವರಿ ಮಾಡಿದಾಳೆ ಅಕ್ಕ. ಇನ್ನು ಆ ಮೇಲ್ ಕ್ಯಾರೆಕ್ಟ್ರು ತಾನು ಫೇಮಸ್ಸು, ರೀಲ್ಸ್ ಸ್ಟಾರು, ತನಗೆ ಹಸಿವು, ತಾನು ತಿನ್ನಬೇಕು ಅನ್ನೋದ್ರ ಜೊತೆಗೆ ಲಾಸ್ಟಲ್ಲಿ ನನ್ನ ಹತ್ರ ಕಾಸಿಲ್ಲ ಅಂತಾನಲ್ಲ, ಆವಾಗ ಕರುಳು ಕಿತ್ತು ಬರುತ್ತೆ ಗುರು. ಟಾಪ್ ನಾಚ್ ಪರ್ಫಾರ್ಮೆನ್ಸ್, ಆರ್ಟಿಸ್ಟಿಕ್ ವ್ಯಾಲ್ಯೂಸ್ ಪೀಕು. ಅವಾಗನೇ ಮನೆಯಿಂದ ದುಡ್ಡು ತಗೊಂಬಂದ್ರೆ ಆಗ್ತಾ ಇತ್ತು. ವಿಡಿಯೋ ಹತ್ರ ಎಲ್ಲ ಬೀಸ್ಕೊಬೇಕಲ್ಲ. ಇಷ್ಟೆಲ್ಲ ನೋಡಿ ವಿಡಿಯೋ ಎಲ್ರಿಗೂ ಅರ್ಥ ಆಗಲ್ಲ. ವಿಡಿಯೋ ಅರ್ಥ ಆದರೂ ವಿಡಿಯೋ ಮಾಡಿರೋ ಉದ್ದೇಶ ಅರ್ಥ ಆಗಲ್ಲ. ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರು, ಬ್ರೈನ್ ಟ್ಯೂಮರ್ ಬಂದ್ಬಿಡುತ್ತೆ. ಇಷ್ಟೊಂದು ಕಾಂಪ್ಲಿಕೇಶನ್ ಇದೆ ಗುರು, ಡಿಫಿಕಲ್ಟ್ ಇದೆ ಗುರು ಈ ವಿಡಿಯೋ. ನಾನು ಇನ್ನೂ ಸ್ವಲ್ಪ ಹೊತ್ತು ಈ ವಿಡಿಯೋ ಬಗ್ಗೆ ಯೋಚನೆ ಮಾಡಿದಿದ್ರೆ ನನ್ನ ಬ್ರೈನ್ನ 2 ಹೆಮಿಸ್ಫಿಯರ್ ಮಧ್ಯೆ ಇನ್ನೊಂದು ಬ್ರೈನ್ ಹುಟ್ಕೊಂಡ್ಬಿಟ್ಟಿರೋದು. ಲವ್ ಫ್ಯಾಕ್ಟ್ ಹೇಳ್ತೀನಿ. ನನಗೆ ಒಂದು ಹೊಸ ಹುಡುಗಿ ಮೇಲೆ ಕ್ರಶ್ ಆಗಿದೆ. ಅವಳಿಗೆ ರೀಚ್ ಆಗೋವರೆಗೂ ವಿಡಿಯೋ ಶೇರ್ ಮಾಡಿ. ಅವಳು ನನ್ನ ವಿಡಿಯೋನ ನೋಡಿ, ನನ್ನ ವಾಯ್ಸ್ನ ಕೇಳಿ, ನನ್ನ ಟ್ಯಾಲೆಂಟಿಗೆ ಬಿದ್ದು ನಂಗೆ ಫ್ಲ್ಯಾಟಾಗಿ ನಾನು ಲವ್ ಮಾಡಿಬಿಡ್ಬೇಕು.